ನಮಸ್ತೆ ವೀಕ್ಷಕರೇ. ಜೈಲಿನಲ್ಲಿದ್ದ ತಂದೆಗೆ ತನ್ನ ಎದೆ ಹಾಲು ಕುಡಿಸಿ ಮರಣ ದಂಡನೆಯಿಂದ ಪಾರು ಮಾಡಿದ ಮಗಳು. ರೋಮನ್ ಚಾರಿಟಿಯ ಒಂದು ರೋಚಕ ಕಥೆ ಇದು. ಒಬ್ಬ ತಂದೆ ಮರಣ ದಂಡನೆ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಅವನಿಗೆ ಕೊಡಲಾಗಿದ್ದ ಶಿಕ್ಷೆ ಕತ್ತಿಯಿಂದ ಕೊಲ್ಲುವುದಲ್ಲ, ನೇಣಿಗೆ ಏರಿಸುವುದೂ ಅಲ್ಲ, ವಿಷ ಕೊಟ್ಟು ಸಾಯಿಸುವುದೂ ಅಲ್ಲ. ಅವನನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಬಂಧಿಸಿ ಅನ್ನವಿಲ್ಲ, ನೀರಿಲ್ಲ, ಹೊರಗಿನ ಪ್ರಪಂಚದ ಸಂಪರ್ಕವಿಲ್ಲ, ಹಸಿವಿನಿಂದ ನರಳಿ ನರಳಿ ಸಾಯುವಂತೆ ಮಾಡುವುದು. ದಿನಗಳು ಕಳೆದವು. ತಂದೆಯ ದೇಹ ಕ್ಷೀಣಿಸುತ್ತಾ ಹೋಯಿತು. ಆದರೆ ಆತನನ್ನ ನೋಡಲು ಪ್ರತಿದಿನ ಒಬ್ಬ ಮಹಿಳೆ ಜೈಲಿಗೆ ಬರ್ತಾ ಇದ್ಲು. ಅವಳು ಆತನ ಮಗಳು. ಕಾವಲುಗಾರರು ಆಕೆಯನ್ನ ಪ್ರತಿದಿನವೂ ಸಂಪೂರ್ಣವಾಗಿ ತಪಾಸಣೆ ಮಾಡ್ತಾ ಇದ್ರು. ಆಕೆಯ ಬಳಿ ಯಾವುದೇ ಆಹಾರವಿಲ್ಲ, ಯಾವುದೇ ನೀರಿಲ್ಲ. ಹಾಗಿದ್ದರೂ ಹಸಿವಿನಿಂದ ಸಾಯಬೇಕಿದ್ದ ಆ ವೃದ್ಧ ತಿಂಗಳುಗಳಾದರೂ ಬದುಕಿದ್ದ. ಜೈಲು ಅಧಿಕಾರಿಗಳಿಗೆ ಅನುಮಾನ ಶುರುವಾಯಿತು. ಈ ಮನುಷ್ಯ ಹೇಗೆ ಬದುಕಿದ್ದಾನೆ? ಅಂತಿಮವಾಗಿ ಒಂದು ದಿನ ಅವರು ರಹಸ್ಯವಾಗಿ ಆ ಕೋಣೆಯೊಳಗೆ ನೋಡಿದ್ರು. ಅವರು ಕಂಡ ದೃಶ್ಯ ಇತಿಹಾಸದ ಅತ್ಯಂತ ವಿಚಿತ್ರ ಮತ್ತು ಭಾವುಕ ಕಥೆಗಳಲ್ಲಿ ಒಂದಾಗಿ ಉಳಿತು. ಆ ಮಗಳು ತನ್ನದೇ ಎದೆ ಹಾಲನ್ನ ತಂದೆಗೆ ಕೊಡಿಸ್ತಾ ಇದ್ಲು. ಈ ಕಥೆಯೇ ನಂತರ ಜಗತ್ತಿನಲ್ಲಿ ರೋಮನ್ ಚಾರಿಟಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಆದರೆ ಇದು ನಿಜವಾಗಿಯೂ ನಡೆದ ಘಟನೆಯೇ ಅಥವಾ ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿಕೊಂಡ ಒಂದು ನೈತಿಕ ದಂತಕಥೆಯೇ? ಈ ಕಥೆಯ ಹಿಂದೆ ಇರುವ ಸಂಪೂರ್ಣ ಇತಿಹಾಸವನ್ನ ತಿಳಿಯೋಣ. ಪ್ರಾಚೀನ ರೋಮ್ ಕಠಿಣ ಕಾನೂನುಗಳ ಸಾಮ್ರಾಜ್ಯ. ನಾವು ಇಂದಿನ ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಕಾನೂನು, ನ್ಯಾಯಾಲಯ, ಮಾನವ ಹಕ್ಕುಗಳು ಇವೆಲ್ಲವೂ ಇಂದು ನಮ್ಮ ಜೀವನದ ಪ್ರಮುಖ ಭಾಗಗಳಾಗಿವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿತ್ತು. ಪ್ರಾಚೀನ ರೋಮ್ ತನ್ನ ಶಕ್ತಿ, ಸೇನೆ, ಕಾನೂನು ಮತ್ತು ಶಿಸ್ತಿಗೆ ಪ್ರಸಿದ್ಧವಾಗಿತ್ತು. ಅಲ್ಲಿ ಅಪರಾಧಗಳಿಗೆ ಕಠಿಣ ಶಿಕ್ಷೆಗಳಿದ್ವು. ಕೆಲವು ಶಿಕ್ಷೆಗಳು ಅಷ್ಟು ಭಯಾನಕವಾಗಿದ್ವು ಎಂದ್ರೆ ಅವುಗಳ ಹೆಸರನ್ನ ಕೇಳಿದ್ರೂ ಜನರು ಬೆಚ್ಚಿ ಬೀಳ್ತಾ ಇದ್ರು. ಅಂತಹ ಕಾಲದಲ್ಲಿ ಸೈಮನ್ ಎಂಬ ವೃದ್ಧನ ಕಥೆ ಆರಂಭವಾಗುತ್ತೆ. ಇತಿಹಾಸದ ಕೆಲವು ದಾಖಲೆಗಳು ಈ ವ್ಯಕ್ತಿಯ ಹೆಸರನ್ನ ಸಿಮನ್ ಎಂದು ಉಲ್ಲೇಖಿಸಲಾಗಿದೆ. ಆತನಿಗೆ ಒಂದು ಅಪರಾಧಕ್ಕಾಗಿ ಮರಣ ದಂಡನೆಯನ್ನ ವಿಧಿಸಲಾಗಿತ್ತು. ಆದರೆ ಆತನಿಗೆ ನೀಡಲಾಗಿದ್ದಂತಹ ಮರಣ ದಂಡನೆಯ ವಿಧಾನವೇ ಅತ್ಯಂತ ಕ್ರೂರವಾಗಿತ್ತು. ಅವನನ್ನ ಜೈಲಿನ ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಲಾಗಿತ್ತು. ಅಲ್ಲಿ ಅನ್ನವಿಲ್ಲ, ನೀರಿಲ್ಲ, ಹೊರಗೆ ಹೋಗಲು ಅವಕಾಶವಿಲ್ಲ. ಅಂದರೆ ಹಸಿವು ಮತ್ತು ದಾಹದಿಂದ ನಿಧಾನವಾಗಿ ಸಾಯುವ ಶಿಕ್ಷೆ ಅದು. ಸೈಮನ್ ಆ ಕೋಣೆಯೊಳಗೇನೆ ದಿನಗಳನ್ನ ಎಣಿಸ್ತಾ ಕುಳಿತಿದ್ದ. ಮೊದಲ ದಿನ, ಎರಡನೇ ದಿನ, ಮೂರನೇ ದಿನ, ಹೀಗೆ ದಿನಗಳು ಸಾಗ್ತಾ ಹೋದ್ವು. ಆತನ ದೇಹದಲ್ಲಿ ಶಕ್ತಿ ಕಡಿಮೆ ಆಯ್ತಾ ಹೋಯಿತು. ಹಸಿವಿನಿಂದ ಹೊಟ್ಟೆ ಉರಿಯುತ್ತಿತ್ತು. ಬಾಯಾರಿಕೆಯಿಂದ ನಾಲಿಗೆ ಒಣಗ್ತಾ ಇತ್ತು. ದೇಹದ ಮಾಂಸ ಕರಗುತ್ತಿತ್ತು. ಆದರೆ ಆತನಿಗೆ ಹೊರಗಿನ ಜಗತ್ತಿನಿಂದ ಸಿಗುತ್ತಿದ್ದ ಏಕೈಕ ಮಾನವೀಯ ಸಂಪರ್ಕ ಅವನ ಮಗಳು ಪೆರೋ ತನ್ನ ತಂದೆಯನ್ನ ಬಿಟ್ಟು ಬಿಡಲು ಸಿದ್ಧಳಿರಲಿಲ್ಲ. ತಂದೆ ಅಪರಾಧ ಮಾಡಿದ್ದಾನೋ ಇಲ್ಲವೋ, ತಂದೆಗೆ ಶಿಕ್ಷೆ ಸರಿಯೋ ತಪ್ಪೋ, ಅವಳಿಗೆ ಆ ಕ್ಷಣದಲ್ಲಿ ಒಂದೇ ಒಂದು ವಿಚಾರ ಮುಖ್ಯವಾಗಿತ್ತು: ತನ್ನ ತಂದೆ ಸಾಯಬಾರದು. ಪೆರೋ ಜೈಲು ಅಧಿಕಾರಿಗಳ ಬಳಿ ಮನವಿ ಮಾಡ್ತಾಳೆ, ತನ್ನ ತಂದೆಯನ್ನ ಕೊನೆಯ ದಿನಗಳಲ್ಲಿ ಒಮ್ಮೆ ನೋಡಲು ನನಗೆ ಅವಕಾಶ ನೀಡಿ. ಅಧಿಕಾರಿಗಳು ಆಕೆಯ ಅನುಮತಿಯನ್ನ ನೀಡ್ತಾರೆ. ಆದರೆ ಒಂದು ಕಠಿಣ ಷರತ್ತು ಇರುತ್ತೆ: ಯಾವುದೇ ಆಹಾರವನ್ನ ಒಳಗೆ ತೆಗೆದುಕೊಂಡು ಹೋಗಬಾರ್ದು ಅಂತ, ಯಾವುದೇ ನೀರನ್ನ ತೆಗೆದುಕೊಂಡು ಹೋಗಬಾರ್ದು. ಜೈಲಿನ ಕಾವಲುಗಾರರು ಆಕೆಯನ್ನ ಪ್ರತಿದಿನವೂ ಕಟ್ಟುನಿಟ್ಟಾಗಿ ತಪಾಸಣೆಯನ್ನ ಮಾಡ್ತಾ ಇದ್ರು. ಬಟ್ಟೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು. ಕೈಯಲ್ಲಿರುವ ವಸ್ತುವನ್ನ ಪರಿಶೀಲಿಸ್ತಾ ಇದ್ರು. ಆಹಾರವನ್ನ ಮರೆ ಮಾಡಿದ್ದಾಳೆ ಎಂದು ನೋಡ್ತಾ ಇದ್ರು. ಏಕೆಂದ್ರೆ ಸೈಮನ್ ಆಹಾರ ಮತ್ತು ನೀರು ಸಿಕ್ಕರೆ ಅವನಿಗೆ ವಿಧಿಸಲಾಗಿದ್ದ ಶಿಕ್ಷೆಯ ಉದ್ದೇಶವೇ ವಿಫಲವಾಗ್ತಾ ಇತ್ತು. ಒಂದು ದಿನ ಪೆರೋ ತನ್ನ ತಂದೆಯನ್ನ ನೋಡಲು ಕೋಣೆಯೊಳಗೆ ಹೋಗ್ತಾಳೆ. ಅಲ್ಲಿ ಆಕೆ ಕಂಡ ದೃಶ್ಯ ಆಕೆಯ ಹೃದಯವನ್ನೇ ಒಡೆದು ಹಾಕುತ್ತೆ. ಒಮ್ಮೆ ಬಲಿಷ್ಠನಾಗಿದ್ದ ತಂದೆ ಈಗ ದುರ್ಬಲನಾಗಿದ್ದ. ದೇಹದಲ್ಲಿ ಶಕ್ತಿ ಇರಲಿಲ್ಲ. ಮಾತನಾಡಲು ಕೂಡ ಕಷ್ಟವಾಗ್ತಿತ್ತು. ಕಣ್ಣುಗಳು ಒಳಗೆ ಕುಸಿದಿದ್ದವು. ತಂದೆ ನಿಧಾನವಾಗಿ ಮಗಳತ್ತ ನೋಡ್ತಾನೆ. ಮಗಳಿಗೂ ಕಣ್ಣೀರು ಬರುತ್ತೆ. ಆಕೆ ಏನು ಮಾಡಬೇಕು ಎಂದು ತಿಳಿಯದೆ ನಿಂತುಕೊಳ್ತಾಳೆ. ಆದರೆ ಪೆರೋ ಇತ್ತೀಚೆಗಷ್ಟೇ ಮಗುವಿನ ಜನ್ಮ ನೀಡಿದ್ಲು. ಆಕೆಯ ಎದೆ ಹಾಲು ತನ್ನ ಮಗುವಿಗೆ ಆಹಾರವಾಗಿತ್ತು. ಆ ಕ್ಷಣದಲ್ಲಿ ಆಕೆಗೆ ಒಂದು ಆಲೋಚನೆ ಬರುತ್ತೆ: ತನ್ನ ತಂದೆಯನ್ನ ನಾನು ಹಸುವಿನಿಂದ ಸಾಯಲು ಬಿಡಬೇಕೆ ಅಥವಾ ನನ್ನಲ್ಲಿರುವುದನ್ನೇ ಕೊಟ್ಟು ತಂದೆಯ ಜೀವ ಉಳಿಸಬೇಕೆ?
ಅವಳು ಎರಡನೇ ದಾರಿಯನ್ನ ಆಯ್ಕೆ ಮಾಡ್ತಾಳೆ. ಪೆರು ತನ್ನ ತಂದೆಗೆ ತನ್ನ ಎದೆ ಹಾಲನ್ನ ನೀಡಲು ಪ್ರಾರಂಭಿಸ್ತಾಳೆ ಎಂಬುದೇ ಈ ದಂತ ಕಥೆಯ ಹೃದಯದ ಭಾಗ. ಕಾವಲುಗಾರರಿಗೆ ಯಾವುದೇ ಅನುಮಾನ ಬರದಂತೆ ಅವಳು ಪ್ರತಿದಿನವೂ ಜೈಲಿಗೆ ಬರ್ತಾ ಇದ್ಲು, ತಂದೆಯನ್ನ ಭೇಟಿ ಆಗ್ತಾ ಇದ್ಲು ಮತ್ತು ರಹಸ್ಯವಾಗಿ ತನ್ನ ಎದೆ ಹಾಲನ್ನ ನೀಡ್ತಾ ಇದ್ಲು. ಒಂದು ದಿನ ಮಾತ್ರ ನಡೆದಿದ್ದೆಲ್ಲ ದಿನಗಳು ಕಳೆದ್ವು. ತಂದೆ ಬದುಕಿದ್ದ, ಮತ್ತೊಂದು ದಿನ ಕಳೆಯಿತು. ತಂದೆ ಬದುಕಿದ್ದ, ವಾರಗಳು ಕಳೆದ್ವು. ತಂದೆ ಇನ್ನೂ ಸಾಯಲಿಲ್ಲ. ಜೈಲು ಅಧಿಕಾರಿಗಳಿಗೆ ಇದು ದೊಡ್ಡ ಪ್ರಶ್ನೆಯಾಯಿತು. ಅವನು ಹೇಗೆ ಬದುಕಿದ್ದಾನೆ? ಕಾವಲುಗಾರರು ಗೊಂದಲಕ್ಕೊಳಗಾದ್ರು. ಅವನಿಗೆ ಅನ್ನ ಕೊಡುತ್ತಿಲ್ಲ, ನೀರು ಕೊಡುತ್ತಿಲ್ಲ, ಹೊರಗೆ ಹೋಗಲು ಅವಕಾಶವಿಲ್ಲ. ಹಾಗಿದ್ದರೂ ಅವನು ಇಷ್ಟು ದಿನ ಹೇಗೆ ಬದುಕಿದ್ದಾನೆ? ಅನುಮಾನ ಹೆಚ್ಚಾಯಿತು. ಅವರು ಪೆರೋ ಮೇಲೆ ನಿಗಾ ವಹಿಸಲು ಪ್ರಾರಂಭಿಸಿದ್ರು. ಅವಳು ಜೈಲಿಗೆ ಬಂದಾಗ ಗಮನಿಸ್ತಾ ಇದ್ರು, ಹೊರಗೆ ಬಂದಾಗ ಗಮನಿಸ್ತಾ ಇದ್ರು. ಆದರೂ ಯಾವುದೇ ಆಹಾರ ಆಕೆಯ ಬಳಿ ಕಾಣಿಸ್ತಾ ಇರಲಿಲ್ಲ. ಕೊನೆಗೆ ಒಂದು ದಿನ ಕಾವಲುಗಾರರು ರಹಸ್ಯವಾಗಿ ಆ ಕೋಣೆಯನ್ನ ಗಮನಿಸಲು ನಿರ್ಧರಿಸಿದ್ರು. ಅವರು ಬಾಗಿಲಿನ ಸಣ್ಣ ಸಂದಿಯಿಂದ ಒಳಗೆ ನೋಡಿದ್ರು. ಅವರು ಕಂಡ ದೃಶ್ಯದಿಂದ ಬೆಚ್ಚಿ ಬಿದ್ರು. ಅಲ್ಲಿ ಪೆರೋ ತನ್ನ ತಂದೆಗೆ ಎದೆ ಹಾಲನ್ನ ನೀಡ್ತಾ ಇದ್ಲು. ಅಧಿಕಾರಿಗಳಿಗೆ ಇದು ನಂಬಲಾಗದ ಸಂಗತಿಯಾಗಿತ್ತು. ಜೈಲು ಅಧಿಕಾರಿಗಳು ಪೆರೋಳನ್ನ ಬಂಧಿಸಿದ್ರು. ಅವಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಅವಳು ಜೈಲಿನ ನಿಯಮವನ್ನ ಉಲ್ಲಂಘಿಸಿದ್ಲು. ಮರಣ ದಂಡನೆ ಶಿಕ್ಷೆಗೆ ಒಳಗಾದ ವ್ಯಕ್ತಿಗೆ ಆಹಾರ ನೀಡುವುದು ಅದು ಆ ಕಾಲದ ಕಾನೂನಿನ ಪ್ರಕಾರ ದೊಡ್ಡ ಅಪರಾಧವಾಗಿರಬಹುದಿತ್ತು. ಎಲ್ಲರೂ ಪೆರೋಗೆ ಶಿಕ್ಷೆಯಾಗುತ್ತದೆ ಎಂದು ಭಾವಿಸಿದ್ದರು. ಆದರೆ ನ್ಯಾಯಾಲಯದಲ್ಲಿ ನಡೆದದ್ದು ಬೇರೆಯೇ. ಪೆರೋ ತನ್ನ ತಂದೆಯನ್ನ ಏಕೆ ಉಳಿಸಲು ಪ್ರಯತ್ನಿಸಿದ್ಲು ಎಂಬುದನ್ನು ವಿವರಿಸ್ತಾಳೆ. ಅವಳು ಯಾವುದೇ ಹಣಕ್ಕಾಗಿ ಮಾಡಿರಲಿಲ್ಲ, ಯಾವುದೇ ರಾಜಕೀಯ ಕಾರಣಕ್ಕಾಗಿ ಮಾಡಿರಲಿಲ್ಲ, ಯಾವುದೇ ಸ್ವಾರ್ಥ ಇರಲಿಲ್ಲ. ಅವಳ ಬಳಿ ಒಂದೇ ಕಾರಣವಿತ್ತು, ಅವರು ನನ್ನ ತಂದೆ ಎಂಬುದು. ತನ್ನನ್ನ ಬಾಲ್ಯದಿಂದ ಬೆಳೆಸಿದ ತಂದೆ, ತನ್ನ ಜೀವನದಲ್ಲಿ ತಾನು ಪಡೆದ ಪ್ರೀತಿ. ಆ ತಂದೆ ಈಗ ತನ್ನ ಕಣ್ಣೆದುರೇ ಹಸಿವಿನಿಂದ ಸಾಯುವುದನ್ನು ಅವಳಿಂದ ನೋಡಲು ಸಾಧ್ಯವಿರಲಿಲ್ಲ. ಆದ್ದರಿಂದ ತನ್ನಲ್ಲಿದ್ದ ಅತ್ಯಂತ ಅಮೂಲ್ಯವಾದುದನ್ನೇ ತಂದೆಗೆ ನೀಡಿದ್ಲು. ತನ್ನದೇ ದೇಹದಿಂದ ಬಂದ ಆಹಾರವನ್ನ ಆಕೆ ನೀಡಿದ್ಲು. ಆ ಸಮಯದಲ್ಲಿ ರೋಮನ್ ಸಂಸ್ಕೃತಿಯಲ್ಲಿ ಕುಟುಂಬದ ಮೇಲಿನ ಕರ್ತವ್ಯ ಮತ್ತು ಭಕ್ತಿಗೆ ಬಹಳ ಮಹತ್ವವಿತ್ತು. ಅಂದರೆ ಪೋಷಕರು, ಕುಟುಂಬ, ಸಮಾಜ ಮತ್ತು ಕರ್ತವ್ಯದ ಮೇಲಿನ ಆಳವಾದ ನಿಷ್ಠೆ ಅದು. ಪೆರೋ ಮಾಡಿದ ಕೆಲಸವನ್ನ ಅಧಿಕಾರಿಗಳು ಕೇವಲ ಜೈಲು ನಿಯಮ ಉಲ್ಲಂಘನೆ ಎಂದು ನೋಡಲಿಲ್ಲ. ಅವರು ಅದರಲ್ಲಿ ಮಗಳ ಅಪರಾಧದ ಪಿತೃಭಕ್ತಿಯನ್ನ ಕಂಡರು. ಅವಳ ತ್ಯಾಗವನ್ನ ಶಿಕ್ಷಿಸುವ ಬದಲು ಅದು ಮನುಷ್ಯತ್ವದ ಅಪೂರ್ವ ಉದಾಹರಣೆ ಎಂದು ಪರಿಗಣಿಸಲಾಯಿತು ಎಂಬುದು ಈ ಕಥೆಯ ಪ್ರಸಿದ್ಧ ರೂಪ. ಹೀಗಾಗಿ ಸೈಮನ್ಗೆ ನೀಡಲಾಗಿದ್ದ ಶಿಕ್ಷೆಯನ್ನ ರದ್ದುಪಡಿಸಿ ಅವನನ್ನ ಬಿಡುಗಡೆ ಮಾಡಲಾಯಿತು ಎಂಬುದು ದಂತಕಥೆಯಲ್ಲಿ ಮುಂದಿನ ಭಾಗ ಇದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಘಟನೆ ನಿಜವಾಗಿಯೂ ನಡೆದಿತ್ತ? ಇದು ಇತಿಹಾಸದ ನಿಜವಾದ ಘಟನೆನಾ ಅಥವಾ ಒಂದು ಸುಂದರವಾದ ನೈತಿಕ ಕಥೆಯೇ? ಇಲ್ಲಿಯೇ ಈ ಕಥೆಯ ಮತ್ತೊಂದು ಕುತೂಹಲಕಾರಿ ಭಾಗ ಪ್ರಾರಂಭವಾಗುತ್ತೆ. ಈ ಕಥೆಯ ಪ್ರಸಿದ್ಧ ಲಿಖಿತ ರೂಪವನ್ನ ಪ್ರಾಚೀನ ರೋಮನ್ ಲೇಖಕ ಮ್ಯಾಕ್ಸಿಮಸ್ ಅವರು ಕೃತಿಯೊಂದಿಗೆ ಸಂಪರ್ಕಿಸಲಾಗುತ್ತೆ. ಅವರು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಅಂದರೆ ಪ್ರಸಿದ್ಧ ಕೃತ್ಯಗಳನ್ನ ಮತ್ತು ಹೇಳಿಕೆಗಳನ್ನ ಕುರಿತ ಕೃತಿಯಲ್ಲಿ ಈ ಒಂದು ಘಟನೆಯನ್ನು ದಾಖಲಿಸಿದ್ದಾರೆ. ಆದರೆ ಇತಿಹಾಸಕಾರರು ಇದನ್ನು ಆಧುನಿಕ ಅರ್ಥದಲ್ಲಿ ಸಂಪೂರ್ಣವಾಗಿ ಪರಿಶೀಲಿಸಲಾದ ನೈಜ ಘಟನೆ ಎಂದು ಪರಿಗಣಿಸುವುದಿಲ್ಲ. ಅಂದರೆ ಕಥೆ ಪ್ರಾಚೀನ ಮೂಲದಿಂದ ದಾಖಲಿಸಿರುವುದು ಒಂದು ಸಂಗತಿ, ಆದರೆ ಇದು ನಿಜವಾಗಿಯೂ ಹಾಗೆಯೇ ನಡೆದಿತ್ತು ಎಂದು ಸಾಬೀತುಪಡಿಸುವ ಸ್ವತಂತ್ರವಾದಂತಹ ಸಾಕ್ಷ್ಯವಿರುವಂತಹ ಮತ್ತೊಂದು ಸಂಗತಿ. ಈ ಎರಡೂ ನಾವು ಬೇರೆ ಬೇರೆ ನೋಡಬೇಕು. ಇದೇ ರೀತಿಯ ಕಥೆಗಳು ಇನ್ನೂ ಇದ್ವು. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ, ತಂದೆ ಮಗಳ ಈ ಒಂದು ಕಥೆಯಂತೆಯೇ ಪ್ರಾಚೀನ ಗ್ರೀಕ್ ಮತ್ತು ಇತರ ಸಂಸ್ಕೃತಿಗಳಲ್ಲಿಯೂ ಕುಟುಂಬದ ಸದಸ್ಯರು ಹಸಿವಿನಿಂದ ಬಳಲುತ್ತಿರುವ ಬಂಧುಗಳಿಗೆ ಅಸಾಧಾರಣ ರೀತಿಯಲ್ಲಿ ಸಹಾಯ ಮಾಡುವ ಕಥೆಗಳು ಕೂಡ ಕಂಡುಬರುತ್ತೆ. ಅಂದ್ರೆ ಈ ರೀತಿಯ ಕಥೆಗಳು ಕೇವಲ ಒಂದು ಕುಟುಂಬದ ಘಟನೆಯಂತೆ ಹೆಚ್ಚಾಗಿ ಪೋಷಕರ ಮೇಲಿನ ಕರ್ತವ್ಯ, ಅಂದ್ರೆ ಮಕ್ಕಳ ಕರ್ತವ್ಯ, ಹಾಗೆ ತ್ಯಾಗ ಮತ್ತು ಮಾನವೀಯತೆಯ ಸಂಕೇತವಾಗಿ ರೂಪುಗೊಂಡಿರಬಹುದು. ಹೀಗಾಗಿ ರೋಮನ್ ಚಾರಿಟಿಯನ್ನ ಹಲವರು ಒಂದು ಮಾರಲ್ ಲೆಜೆಂಡ್, ನೈತಿಕ ಒಂದು ದಂತ ಕಥೆ ಎಂದು ಅರ್ಥೈಸಿದ್ದಾರೆ. ಈ ಕಥೆ
ಕಲಾವಿದರನ್ನ ಏಕೆ ಆಕರ್ಷಿಸಿತು? ಕಥೆ ಅಲ್ಲಿಗೆ ಮುಗಿಲಿಲ್ಲ. ಶತಮಾನಗಳು ಕಳೆದವು, ರೋಮನ್ ಸಾಮ್ರಾಜ್ಯ ಕಣ್ಮರೆಯಾಯಿತು, ಹೊಸ ಸಾಮ್ರಾಜ್ಯಗಳು ಬಂದವು. ಯುರೋಪಿನಲ್ಲಿ ಈ ಒಂದು ಹೊಸ ಕಾಲ ಬಂತು. ಕಲೆ, ಸಾಹಿತ್ಯ, ಮಾನವ ಭಾವನೆ ಮತ್ತು ಪುರಾತನ ಕಥೆಗಳ ಬಗ್ಗೆ ಹೊಸ ಆಸಕ್ತಿ ಮೂಡಿತು. ಈ ಸಮಯದಲ್ಲಿ ರೋಮನ್ ಚಾರಿಟಿ ಕಲಾವಿದರಿಗೆ ಅತ್ಯಂತ ಪ್ರಭಾವಶಾಲಿ ವಿಷಯವಾಯಿತು. ಅದರಲ್ಲಿತ್ತು ಭಯ, ಪ್ರೀತಿ, ತ್ಯಾಗ, ಕುಟುಂಬದ ಬಂಧ, ಮರಣದ ನೆರಳು ಮತ್ತು ಮಾನವೀಯತೆ. ಈ ಎಲ್ಲ ಭಾವನೆಗಳನ್ನು ಒಂದೇ ದೃಶ್ಯದಲ್ಲಿ ತೋರಿಸಬಹುದಾಗಿತ್ತು. ಕ್ಯಾರವಾಜಿಯೋ ಮತ್ತು ರೋಬೆನ್ಸ್, ಪ್ರಸಿದ್ಧ ಕಲಾವಿದ, ಕೂಡ ಈ ಒಂದು ವಿಷಯವನ್ನು ಚಿತ್ರಿಸಿದ್ದಾನೆ. ಅವನ ಒಂದು ಚಿತ್ರದಲ್ಲಿ ರೋಮನ್ ಚಾರಿಟಿಗೆ ಸಂಬಂಧಿಸಿದ ದೃಶ್ಯ ಇಲ್ಲಿ ಕಾಣಿಸುತ್ತೆ. ಅದೇ ರೀತಿ ಈ ಚಿತ್ರಗಳನ್ನು ನೋಡಿದಾಗ ಕೆಲವರಿಗೆ ಮೊದಲು ನೋಟದಲ್ಲಿ ವಿಚಿತ್ರ ಭಾವನೆ ಮೂಡಬಹುದು. ಆದರೆ ಆ ಕಾಲದ ಕಲಾ ಮತ್ತು ಸಾಂಸ್ಕೃತಿಕ ಸಂದರ್ಭವನ್ನು ಅರ್ಥ ಮಾಡಿಕೊಂಡಾಗ ಇದರ ಉದ್ದೇಶ ಕಾಮವಲ್ಲ, ಅದರ ಕೇಂದ್ರ ಬಿಂದು ತ್ಯಾಗ ಮತ್ತು ಕರುಣೆ. ಒಬ್ಬ ಮಗಳು ತನ್ನ ತಂದೆಯ ಜೀವ ಉಳಿಸಲು ತನ್ನದೇ ದೇಹವನ್ನು ತ್ಯಾಗ ಸಾಧನವನ್ನಾಗಿ ಮಾಡಿಕೊಳ್ಳುವ ಕಲ್ಪನೆ ಇದು. ಇಲ್ಲಿ ಚಾರಿಟಿ ಎಂಬ ಪದವನ್ನ ಇಂದಿನ ಸಾಮಾನ್ಯ ಅರ್ಥದಲ್ಲಿ ದಾನ ಎಂದು ಮಾತ್ರ ಅರ್ಥ ಮಾಡಿಕೊಳ್ಳಬಾರದು. ಅದರ ಹಿಂದಿರುವ ಅರ್ಥ ಕರುಣೆ, ದಯೆ, ನಿಸ್ವಾರ್ಥ ಸಹಾಯ, ತನ್ನಲ್ಲಿರುವುದನ್ನ ಇನ್ನೊಬ್ಬರಿಗೆ ತ್ಯಾಗ ಮಾಡೋದು. ಅದಕ್ಕಾಗಿಯೇ ಈ ಕಥೆ ರೋಮನ್ ಚಾರಿಟಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಯಿತು. ಇದು ತಂದೆ ಮಗಳ ಸಂಬಂಧದ ಸಂಕೇತ. ಈ ಕಥೆಯ ಅತ್ಯಂತ ದೊಡ್ಡ ಶಕ್ತಿ ಅದು ತಂದೆ ಮತ್ತು ಮಗಳ ನಡುವಿನ ಸಂಬಂಧ. ತಂದೆ ಒಬ್ಬ ಅಪರಾಧಿ ಎಂದು ಸಮಾಜ ನೋಡಬಹುದು, ಕಾನೂನು ಆತನಿಗೆ ಶಿಕ್ಷೆ ವಿಧಿಸಬಹುದು. ಆದರೆ ಮಗಳ ಕಣ್ಣಲ್ಲಿ ಅವನು ಮೊದಲ ತಂದೆ. ಇದು ಈ ಕಥೆಯ ಪ್ರಮುಖ ಸಂದೇಶ. ಕಾನೂನು ತನ್ನ ಕರ್ತವ್ಯವನ್ನ ಮಾಡುತ್ತೆ, ಆದರೆ ಮಾನವೀಯತೆ ಕೆಲವೊಮ್ಮೆ ಕಾನೂನಿನಾಚೆಯಲ್ಲಿರುವ ಕರುಣೆಯನ್ನ ನೆನಪಿಸುತ್ತೆ. ಈ ಕಥೆಯಿಂದ ನಮಗೆ ಏನು ಪಾಠ? ಇಂದು ನಾವು ಸಾವಿರಾರು ವರ್ಷಗಳ ನಂತರ ಈ ಕಥೆಯನ್ನ ಕೇಳುತ್ತಿದ್ದೇವೆ. ನಮ್ಮ ಜೀವನ ಸಂಪೂರ್ಣ ಬದಲಾಗಿದೆ. ಜೈಲು ವ್ಯವಸ್ಥೆ ಬದಲಾಗಿದೆ, ಕಾನೂನು ಬದಲಾಗಿದೆ, ಸಮಾಜ ಬದಲಾಗಿದೆ. ಆದರೆ ಪೋಷಕರು ಮತ್ತು ಮಕ್ಕಳ ನಡುವಿನ ಪ್ರೀತಿ ಬದಲಾಗಿಲ್ಲ. ಒಬ್ಬ ತಂದೆ ತನ್ನ ಮಗುವಿಗಾಗಿ ಎಷ್ಟು ತ್ಯಾಗ ಮಾಡುತ್ತಾನೆ, ಒಬ್ಬ ತಾಯಿ ತನ್ನ ಮಗುವಿಗಾಗಿ ಎಷ್ಟು ನೋವನ್ನ ಸಹಿಸುತ್ತಾಳೆ. ಮಕ್ಕಳು ಬೆಳೆದ ಮೇಲೆ ಆ ಪೋಷಕರಿಗೆ ನಾವು ಏನು ಮಾಡುತ್ತೇವೆ? ಅವರು ವಯಸ್ಸಾದಾಗ ಅವರಿಗೆ ನಮ್ಮ ಸಮಯ ಕೊಡುತ್ತೇವೆಯೇ? ಅವರ ಮಾತು ಕೇಳುತ್ತೇವೆಯೇ? ಅವರ ಕಷ್ಟದಲ್ಲಿ ಅವರು ಜೊತೆ ನಿಲ್ಲುತ್ತೇವೆಯೇ? ಇದೇ ಪ್ರಶ್ನೆಯನ್ನ ರೋಮನ್ ಚಾರಿಟಿ ನಮ್ಮ ಮುಂದೆ ಇಡ್ತಾ ಇದೆ. ಆದರೆ ಒಂದು ವಿಷಯ ನೆನಪಿರಲಿ, ಈ ಕಥೆಯನ್ನ ಹೇಳುವಾಗ ಇದನ್ನ 100ಕ್ಕೆ 100 ಸಾಬೀತಾದ ಇತಿಹಾಸ ಎಂದು ಹೇಳುವುದು ಸರಿಯಲ್ಲ. ಇದು ಪ್ರಾಚೀನ ಮೂಲಗಳಲ್ಲಿ ದಾಖಲಾಗಿರುವ ಪ್ರಸಿದ್ಧ ಕಥೆ. ಆದರೆ ಅದರ ನಿಖರ ಐತಿಹಾಸಿಕ ಸತ್ಯಾಸತ್ಯತೆಯ ಬಗ್ಗೆ ಅನುಮಾನಗಳಿವೆ. ಹೀಗಾಗಿ ಇತಿಹಾಸದ ಪ್ರಕಾರ ನಡೆದ ಘಟನೆ ಎನ್ನುವುದಕ್ಕಿಂತ ಪ್ರಾಚೀನ ರೋಮನ್ ಮೂಲದಲ್ಲಿ ದಾಖಲಾಗಿರುವ ಪ್ರಸಿದ್ಧ ದಂತಕಥೆ ಎಂದು ಹೇಳುವುದು ಹೆಚ್ಚು ಸರಿಯಾದ ವಿಧಾನ. ಆದರೂ ಕಥೆಯ ಇತಿಹಾಸ ಸತ್ಯಾಸತ್ಯತೆ ಏನೇ ಇರಲಿ, ಅದು ಶತಮಾನಗಳ ಕಾಲ ಜನರನ್ನ ಏಕೆ ಆಕರ್ಷಿಸಿದೆ ಎಂಬುದೇ ಮುಖ್ಯವಾಗಿದೆ. ಅಂತಿಮವಾಗಿ ಒಬ್ಬ ತಂದೆ ಕತ್ತಲ ಕೋಣೆಯಲ್ಲಿ ಸಾವಿಗಾಗಿ ಕಾಯುತ್ತಿದ್ದ. ಒಬ್ಬ ಮಗಳು ತಂದೆಯ ಜೀವ ಉಳಿಸಲು ತನ್ನಲ್ಲಿದ್ದುದನ್ನೇ ತ್ಯಾಗ ಮಾಡಿದ್ಲು. ಒಂದು ಕುಟುಂಬದ ಕಥೆ ಕಾಲಕ್ರಮೇಣ ಜಗತ್ತಿನ ಕಲಾವಿದರ ಕ್ಯಾನ್ವಾಸ್ಗೆ ಹೋಯಿತು, ಅಲ್ಲಿಂದ ಮ್ಯೂಸಿಯಂಗೆ ಹೋಯಿತು, ಅಲ್ಲಿಂದ ಇತಿಹಾಸದ ಪುಸ್ತಕಗಳಿಗೆ ಹೋಯಿತು. ಮತ್ತು ಇಂದು ನಮ್ಮ ಮುಂದೆ ಒಂದು ಪ್ರಶ್ನೆಯಾಗಿ ನಿಂತಿದೆ: ಪ್ರೀತಿ ಎಂದರೆ ಏನು? ಪ್ರೀತಿ ಎಂದರೆ ಕೇವಲ ಮಾತುಗಳೇ, ಅಥವಾ ಅಗತ್ಯ ಬಂದಾಗ ನಮ್ಮಲ್ಲಿರುವ ಅತ್ಯಮೂಲ್ಯವಾದುದನ್ನೇ ಇನ್ನೊಬ್ಬರಿಗೆ ತ್ಯಾಗ ಮಾಡೋದೆ? ರೋಮನ್ ಚಾರಿಟಿ ಕಥೆ ಹೇಳೋದು ರಕ್ತದ ಸಂಬಂಧದಲ್ಲಿ ಹುಟ್ಟುವ ಪ್ರೀತಿಯ ಶಕ್ತಿ ಎಷ್ಟು ಅಪಾರವಾಗಿರಬಹುದು ಎಂಬುದನ್ನು. ಆದರೆ ಇದರ ಮತ್ತೊಂದು ಪಾಠವೂ ಇದೆ. ಪೋಷಕರು ಮಕ್ಕಳನ್ನ ಬೆಳೆಸುವಲ್ಲೂ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾರೆ. ಆದ್ದರಿಂದ ಮಕ್ಕಳು ಕೂಡ ಅವರ ವೃದ್ಧಾಪ್ಯದಲ್ಲಿ, ಅವರ ಕಷ್ಟದ ಸಮಯದಲ್ಲಿ ಅವರನ್ನ ಒಂಟಿಯಾಗಿ ಬಿಡದೆ ಅವರ ಜೊತೆ ನಿಲ್ಬೇಕು. ಏಕೆಂದ್ರೆ ಹಣ, ಆಸ್ತಿ, ಅಧಿಕಾರ ಎಲ್ಲವೂ ಒಂದು ದಿನ ನಮ್ಮನ್ನ ಬಿಟ್ಟು ಹೋಗಬಹುದು. ಆದರೆ ನಮ್ಮವರಿಗಾಗಿ ನಾವು ಮಾಡಿದ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗ ಮಾತ್ರ ಕಾಲವನ್ನ ಮೀರಿ ಉಳಿಸುತ್ತದೆ. ಇದೇ ಕಾರಣಕ್ಕೆ ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ ಇಂದಿಗೂ ಜನರ ಮನಸ್ಸನ್ನ ತಟ್ತಾ ಇದೆ. ಇದೇ ರೋಮನ್ ಚಾರಿಟಿ.